ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಿಂದೂ ಮಕ್ಕಳು ಅದು ಯಾವ ರೀತಿಯಾದಂತಹ ಮನಸ್ಥಿತಿಗಳಲ್ಲಿ ಬೆಳೀತಾ ಇದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಅಲ್ಲಿ ಯಾವನೋ ಒಬ್ಬ ಪಕ್ಕದ ಮನೆ ಅಂಕಲ್ ನಿಮ್ಮನ್ನು ಓಯ್ ಬಾರೋ ಇಲ್ಲಿ ಅಂತ ಕರೆದು, ನೋಡೋ ಅಲ್ಲಿ ಯಾರೋ ಒಬ್ಬ ಹೇಳ್ತಾ ಇದ್ದ ನಿಮ್ಮ ತಾಯಿ ಸರಿ ಇಲ್ವಂತೆ ಅಂತ ಹೇಳಿದಾಗ ಸ್ಥಳದಲ್ಲೇ ಕಪಾಳಕ್ಕೆ ಪಡಾರ್ ಪಡಾರ್ ಅಂತ ಒಂದು 4-5 ಹೊಡೆಯೋದನ್ನು ಬಿಟ್ಟು ಅಲ್ಲಿಂದ ಓಡೋಡಿ ಮನೆಗೆ ಬಂದು ಬೇಗ ಬೇಗನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಲಾಗಿನ್ ಆಗಿ ಅಲ್ಲಿ ಯಾರೋ ಒಬ್ಬ ಹೇಳ್ತಾ ಇದ್ದ ನಮ್ಮ ತಾಯಿ ಸರಿ ಇಲ್ವಂತೆ ಹಾಗಂತೆ ಹೀಗಂತೆ ಅಂತ ಒಂದು 4-5 ವಿಡಿಯೋಗಳನ್ನು ಮಾಡಿಕೊಂಡು ಆ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ, ಓ ಎಷ್ಟು ಲೈಕ್ಸ್ ಬಂತು, ಎಷ್ಟು ಶೇರ್ಸ್ ಆಯಿತು, ಈ ವಿಡಿಯೋಗಳಿಂದ ಎಷ್ಟು ಅರ್ನಿಂಗ್ಸ್ ಆಯಿತು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವುಗಳು ಬೆಳೀತಾ ಇದ್ದೀರಾ ಅಂತಂದರೆ ನಿಮ್ಮ ತಾಯಿಯ ಶ್ರೇಷ್ಠತೆಯ ಬಗ್ಗೆ ನಿಮ್ಗೆ ಹೆಮ್ಮೆನೂ ಇಲ್ಲ, ನಿಮ್ಮ ತಾಯಿಯ ಬಗ್ಗೆ ನಿಮಗೇನು ಗೊತ್ತಿಲ್ಲ ಅಂತಲೇ ಅರ್ಥ. ನನಗೆ ಯಾವ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ನಿಮಗೆಲ್ಲ ಈಗಾಗಲೇ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಇಲ್ಲಿ ತಾಯಿಯ ವಿಚಾರವನ್ನು ಹೇಳ್ತಿಲ್ಲ, ತಾಯಿ ಸಮಾನವಾಗಿರುವಂತಹ ನಮ್ಮ ದೇವರುಗಳ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ ಯಾವನ ಒಬ್ಬ ಟೀಕಿಸಿದಾಗ, ನಿಂದಿಸಿದಾಗ ಸ್ಥಳದಲ್ಲೇ ಖಂಡಿಸೋದನ್ನು ಬಿಟ್ಟು, ವಿರೋಧವನ್ನು ಮಾಡೋದನ್ನು ಬಿಟ್ಟು, ಓಹೋ ಇದರಿಂದ ಒಂದು 4-5 ವಿಡಿಯೋ ಮಾಡ್ಕೊಂಬಿಡೋಣ, ಒಳ್ಳೆ ಕಾಂಟೆಂಟ್ ಸಿಕ್ತು ನಮಗೆ, ಇದರಿಂದ ಎಷ್ಟು ವಿಡಿಯೋ ಆಗ್ಬೋದು, ಎಷ್ಟು ಅರ್ನಿಂಗ್ಸ್ ಆಗ್ಬೋದು, ಮೊದಲು ಮಾಡಿಬಿಡೋಣ ಅಂತಂದ್ಬಿಟ್ಟು ಆ ವಿಚಾರಗಳನ್ನ ತೆಗೆದುಕೊಂಡು ನಮ್ಮ ದೇವರುಗಳನ್ನೇ ನಿಲ್ಲಿಸ್ಕೊಂಡು ನಮ್ಮ ಧರ್ಮವನ್ನೇ ತಮಾಷೆಯನ್ನು ಮಾಡುತ್ತಾ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಂಡು ದುಡ್ಡು ಮಾಡ್ಕೊಳ್ತಿದ್ದೀರಾ ಅಂತಂದರೆ ನಮ್ಮ ಸನಾತನ ಧರ್ಮದ ಶ್ರೇಷ್ಠತೆ ನಿಮ್ಗೆ ಗೊತ್ತಿಲ್ಲ. ಎಂತೆಂಥ ಮಹಾನ್ ವ್ಯಕ್ತಿಗಳು ಪ್ರಾಣ ತ್ಯಾಗವನ್ನು ಮಾಡಿಬಿಟ್ಟಿದ್ದಾರೆ, ಎಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ನಮ್ಮ ಇತಿಹಾಸಗಳನ್ನ ತಿಳ್ಕೊಳ್ರಯ್ಯ, ಹೋಗ್ರಯ್ಯ, ನೋಡು ಬರ್ರಯ್ಯ, ಹಂಪಿಯಲ್ಲೆಲ್ಲ ಹೋಗ್ಬಿಟ್ಟು ಎಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಅಂತಂದ್ಬಿಟ್ಟು ನಮ್ಮ ಪೂರ್ವಜರೆಲ್ಲ. ಇದನ್ನು ತಿಳ್ಕೊಳ್ಳಿ, ಫಸ್ಟ್ ನಮ್ಮ ಇತಿಹಾಸಗಳನ್ನು ತಿಳ್ಕೊಳ್ದಲ್ಲಿ ಇದು ಏನೂ ಆಗೋದಿಲ್ಲ. ನೀವುಗಳು ಮೊದಲು ಇಂತಹ ವಿಚಾರಗಳನ್ನು ತಿಳ್ಕೊಳ್ಳಿಲ್ಲ ಅಂತಂದರೆ ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ತಾಯಿಯ ಶ್ರೇಷ್ಠತೆಯ ಬಗ್ಗೆ ಹೆಮ್ಮೆ ಇಲ್ಲ, ನೀವು ಬದಲಾಗೋದಿಲ್ಲ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮಂಥವ್ರಿಗೆಲ್ಲ ಒಂದು ಸ್ವಲ್ಪ ಬುದ್ಧಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.